ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ರಾಘವ ಇವರ ಕಾವ್ಯನಾಮ. ನಿಘಂಟು ರಚನಾ ಸಮಿತಿಯಲ್ಲಿ ಇದ್ದರು, ಅಧ್ಯಾಪಕರಾಗಿದ್ದರು. ಚಿತ್ರಕಲೆಯೂ ಇವರಿಗೆ ಒಲಿದಿತ್ತು. ಎಂ.ವಿ. ಸೀತಾರಾಮಯ್ಯ ಅವರು ಕನ್ನಡ ಸಾಹಿತ್ಯ ಪರಂಪರೆಯ ಒಂದು ಅವಲೋಕನ ಮಾಡಿದ್ದಾರೆ. ಕೇಳೋಣ ಎಂ.ವಿ. ಸೀತಾರಾಮಯ್ಯ ಅವರ ಧ್ವನಿ. 19ನೇ ಶತಮಾನದವರೆಗಿನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪರಿಶೀಲಿಸಿದರೆ ಸಂಪ್ರದಾಯ ನಿಷ್ಠೆ ಮತ್ತು ಪ್ರಯೋಗಶೀಲಗಳು ಹೋರಾಟ ನಡೆಸಿಕೊಂಡು ಬಂದಿರುವುದು ವ್ಯಕ್ತಪಡುತ್ತದೆ. ಪ್ರಯೋಗ ಪ್ರಯತ್ನಗಳೆಲ್ಲ ಮುಖ್ಯವಾಗಿ ಕಾವ್ಯ ಶರೀರಕ್ಕೆ ಸಂಬಂಧಪಟ್ಟಂತೆ ನಡೆದವೇ ಹೊರತು ಅವು ಕಾವ್ಯದ ಧಾತುವಿಗೆ ಸಾಮಗ್ರಿಯಾದ ಸಾಂಸ್ಕೃತಿಕ ಪರಂಪರೆಯನ್ನ ತಿರಸ್ಕರಿಸದೆ. ಪ್ರಾಚೀನ ಕನ್ನಡ ಸಾಹಿತ್ಯದ ಯಾವ ಒಂದು ವಿಭಾಗವನ್ನು ಪರಿಶೀಲಿಸಿದರೂ ಅದು ಚಂಪು ಷಟ್ಪದಿ ಮುಂತಾಗಿ ಕಾವ್ಯ ಪ್ರಕಾರದ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಿರಲಿ, ವೈದಿಕ ಜೈನ ವೀರಶೈವ ವೈಷ್ಣವ ದ್ವೈತ ಅದ್ವೈತ ಮುಂತಾಗಿ ಧರ್ಮ ದರ್ಶನಗಳ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಲಿ, ಒಂದು ಇನ್ನೊಂದಕ್ಕೆ ಪರಕೀಯ ಎನ್ನುವ ಮಟ್ಟಿಗೆ ಬೇರೆಯಾಗಿ ಕಾಣುವಂತಾಗಲಿ. ರಸ, ರೀತಿ, ಅಲಂಕಾರ, ಧ್ವನಿ ಮುಂತಾದ ಕಾವ್ಯ ತತ್ವದ ಪ್ರಮೇಯಗಳು ಎಲ್ಲ ಕವಿಗಳಿಗೂ ಅನುಸರಣೀಯವಾದ ಮಾರ್ಗದರ್ಶಕ ಸೂತ್ರಗಳಾಗಿದ್ದವು. ಈ ಕಾರಣಗಳಿಂದ ಪ್ರಾಚೀನ ಸಾಹಿತ್ಯದ ಪ್ರತಿಯೊಂದು ಪ್ರಕಾರವು ಶತಮಾನಗಳ ಲೆಕ್ಕದಲ್ಲಿ ದೀರ್ಘಾಯುಷ್ಯದಿಂದ ಬಾಳಿದು. ಇದಿಷ್ಟು ಹಿಂದಿನ ಸಾಹಿತ್ಯದ ಮಾತು. ಇಂದಿನ ಸಾಹಿತ್ಯ ಎನ್ನುವಾಗ 20ನೇ ಶತಮಾನದ ಆರಂಭದಿಂದ ಮೊದಲಾಗುವ ಹೊಸಗನ್ನಡ ಸಾಹಿತ್ಯ ಎಂದು ಇಟ್ಟುಕೊಳ್ಳಬಹುದೇ ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ವಿಚಾರ ಸೌಕರ್ಯಕ್ಕಾಗಿ ಈ ಹೊಸಗನ್ನಡದ ಯುಗದಲ್ಲಿ ಅರುಣೋದಯ ಕಾಲ, ನವೋದಯ ಸಾಹಿತ್ಯ ಕಾಲ, ನವ್ಯ ಸಾಹಿತ್ಯದ ಕಾಲ ಎಂದು ವಿಂಗಡಿಸಿಕೊಳ್ಳಬಹುದು. ಅರುಣೋದಯ ಕಾಲದಲ್ಲಿ ಪದ್ಯಕಾವ್ಯ ಸಂಪ್ರದಾಯ ಸತ್ವ ಹೊಂದಿ ಹಸ್ತಂಗತವಾಗಿತ್ತು. ಗದ್ಯ ಸಾಹಿತ್ಯದಲ್ಲಿ ಒಂದು ಹೊಸತನ ಮೂಡಿತ್ತು. ಬಿ ವೆಂಕಟಾಚಾರ್ಯ, ಗಳಗನಾಥ, ಕೆರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ ಮುಂತಾದವರು ಸಾಮಾಜಿಕ ಐತಿಹಾಸಿಕ ವಸ್ತುಗಳುಳ್ಳ ಕಾದಂಬರಿಗಳನ್ನು ರಚಿಸಿ ಸಾಹಿತ್ಯಕ್ಕೆ ಹೊಸ ತಿರುವನ್ನು ಕೊಟ್ಟರು. ಇವರು ರಾಮಾಯಣ ಮಹಾಭಾರತ ಪುರಾಣಗಳನ್ನು ವಸ್ತುವಿಗಾಗಿ ಅವಲಂಬಿಸಲಿಲ್ಲ. ಆದರೆ ಅವರು ಎತ್ತಿ ಹಿಡಿದಿದ್ದ ಜೀವನ ಮೌಲ್ಯಗಳನ್ನ ತಮ್ಮ ಕೃತಿಗಳಲ್ಲಿ ಹೊಸ ವಿಧಾನದಲ್ಲಿ ಪ್ರತಿಪಾದನೆ ಮಾಡಿದರು. ಈ ಕಾಲದಲ್ಲಿ ಹಳಗನ್ನಡ ಸಾಹಿತ್ಯದಲ್ಲಿ ಆಧುನಿಕ ದೃಷ್ಟಿಯ ಪಾಂಡಿತ್ಯ ಬೆಳೆಯತೊಡಗಿದೆ. ಈ ಪಾಂಡಿತ್ಯ ಪರಂಪರೆಗೆ ಪಾಶ್ಚಾತ್ಯ ವಿದ್ವಾಂಸರೇ ಮಾರ್ಗದರ್ಶಕರಾಗಿದ್ದರು. ಇದರಿಂದಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯದ ಸಂಬಂಧವನ್ನ ಅನೇಕ ಬಗೆಯಲ್ಲಿ ಗುರುತಿಸಬಹುದು. ಹೊಸಗನ್ನಡ ಸಾಹಿತ್ಯದಲ್ಲಿ ಪ್ರಯೋಗ ಮಾಡಿದವರು ಹಳಗನ್ನಡ ಸಾಹಿತ್ಯದ ಸತ್ವವನ್ನು ಮೈಗೂಡಿಸಿಕೊಂಡೇ ಮುಂದುವರಿದರು. ಈ ಪ್ರಯೋಗಗಳ ಫಲಿತಗಳಾದ ಹೊಸ ಸಾಹಿತ್ಯ ಪ್ರಕಾರಗಳು ಕನ್ನಡಕ್ಕೆ ತೀರಾ ಹೊಸವೂ ಆಗಿರಲಿಲ್ಲ. ಕನ್ನಡ ಸಾಹಿತ್ಯದಲ್ಲಿಯೇ ರೂಢವಾಗಿದ್ದ ಸಾಹಿತ್ಯ ಪ್ರಕಾರಗಳು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಪರಿಷ್ಕೃತ ರೂಪಗಳನ್ನ ಪಡೆದವು. ಆಧುನಿಕ ಕವಿತೆಯ ವಿವಿಧ ಛಂದಃ ಪ್ರಕಾರಗಳ ವಿನ್ಯಾಸಕ್ಕೆ ಇಂಗ್ಲಿಷ್ ಕವಿಗಳ ಭಾವಗೀತೆಗಳ ಕಟ್ಟಡ ಮಾದರಿಯನ್ನು ತೆಗೆಸಿದರೂ ಮಾತ್ರಾಗಣಗಳ ಇಟ್ಟಿಗೆಗಳೆಲ್ಲ ಷಟ್ಪದಿ ಛಂದಸ್ಸಿನ. ಈ ಕಾಲದ ಗದ್ಯ ಪದ್ಯ ಕವಿಗಳ ಸುಧಾರಣಾ ದೃಷ್ಟಿ ಕೂಡ ಭಾರತೀಯ ಸಂಸ್ಕೃತಿಯ ಚೌಕಟ್ಟಿನಲ್ಲೇ ವ್ಯವಹರಿಸಿತು. ನವೋದಯ ಸಾಹಿತ್ಯ ಎಂಬ ನಾಮಕರಣವಾದದ್ದು ನವ್ಯ ಕಾವ್ಯ ಎಂಬ ಹೊಸ ಪ್ರಯೋಗ ತಲೆದೋರಿದ ಈಚಿನ ವರ್ಷಗಳಲ್ಲಿ. ಹೀಗೆ ವಿಮರ್ಶೆಯ ಪರಿಭಾಷೆಯ ಅಗತ್ಯಗಳಿಗಾಗಿ ಹೆಸರುಗಳನ್ನು ಟಂಕಿಸುವುದರಲ್ಲಿ ತಪ್ಪೇನಿಲ್ಲ. ಆದರೆ ನವ್ಯ ಕಾವ್ಯ ಮೇಲು, ನವೋದಯ ಕಾವ್ಯ ಕೀಳು ಎನ್ನುವ ದೃಷ್ಟಿ ಮಾತ್ರ ತಪ್ಪು. ಇಂದಿನ ಸಾಹಿತ್ಯದ ಕೆಲವು ಧೋರಣೆಗಳು ನಮಗೆ ತೀರಾ ಪರಕೀಯವಾದವು. ಅನಾಥ ಪ್ರಜ್ಞೆ, ತಬ್ಬಲಿತನದ ಸೋಪು, ವಂಚಿತನದ ಬೇಸರ ಇವೆಲ್ಲ ಪರಕೀಯ ಧೋರಣೆಗಳ ಅನುಕರಣ. ಒಟ್ಟಿನಲ್ಲಿ ಇಂದಿನ ಸಾಹಿತ್ಯದ ಹೊಸ ಪ್ರಯೋಗಗಳು ಕನ್ನಡ ಸಾಹಿತ್ಯ ಪರಂಪರೆಯ ಜೈವಿಕ ಸತ್ವವನ್ನು ಕೂಡಿಸಿಕೊಂಡಂತೆ ಕಾಣುವುದಿಲ್ಲ. ಕಾಲಪುರುಷ ಇವುಗಳ ಬಗೆಗೆ ಏನು ತೀರ್ಪನ್ನು ಕಾದಿರಿಸಿದ್ದಾನೋ ಹೇಳುವುದು ಕಷ್ಟ. ಆದರೆ ಇಂದಿನ ತರುಣ ಪೀಳಿಗೆಯ ಬರಹಗಾರರ ಕೆಲವು ಪ್ರಯತ್ನಗಳು ಸಾಹಿತ್ಯ ಪರಂಪರೆಯ ಕಡಿದು ಹೋದ ಎಳೆಗಳನ್ನು ಕೂಡಿಸಿಕೊಂಡು ಮುಂದುವರಿಯುವ ಚಿಹ್ನೆಗಳೂ ಕಾಣಿಸುತ್ತಿವೆ. ಇಂದಿನ ಸಾಹಿತ್ಯ ಹೊಸ ದಿಕ್ಕಿನಲ್ಲಿ ಹರಿಯುವುದು ಖಂಡಿತ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.